ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಹತ್ರಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ. ಸೊ ಯಾವುದೇ ರೀತಿ ಪ್ರಶ್ನೆಗಳಿರಲಿ, ಏನೇ ಸಮಸ್ಯೆಗಳನ್ನ ತಮ್ಮ ಮುಂದೆ ಇಟ್ಟರೂ ಕೂಡ ಸರಳವಾಗಿರುವಂಥ ಪರಿಹಾರಗಳು, ರೆಮಿಡಿಗಳನ್ನ ನಮಗೆ ಪ್ರತಿಯೊಂದು ವೀಡಿಯೋಸ್ನಲ್ಲಿ ಕೂಡ ತಿಳಿಸ್ಕೊಡ್ತಾ ಇದ್ದೀರಾ. ಅದು ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತ ಆಗ್ತಾ ಇದೆ. ಸೊ ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಈ ಆರ್ಥಿಕ ಸದ್ದು ಮನೆ ಮದ್ದು ಯಾವ ವಿಚಾರವನ್ನು ತಿಳಿಸ್ಕೊಡ್ತೀರಾ? ಸೊ ಮನೆ ಮದ್ದು ಯಾವುದು, ನಮ್ಮ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗೋದಕ್ಕೆ ಯಾವ ವಿಚಾರವನ್ನು ತಿಳಿಸ್ಕೊಡ್ತೀರಾ? ಎಲ್ಲರೂ ಕೂಡ ಕಾಯ್ತಿರ್ತಾರೆ, ದಯವಿಟ್ಟು ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಸಂಧಿವಾತ, ಆರ್ಥ್ರೈಟಿಸ್, ಉರಿ, ಇದೆಲ್ಲದಕ್ಕೂ ಬೇಕಾದಷ್ಟು ಅವರು ಮಾಡ್ಕೊಂಡಿರ್ತಾರೆ. ಆದರೆ ಅಮೃತ ಬಳ್ಳಿ ಕಷಾಯ ಬೇರೆ ಏನೂ ಹಾಕಬಾರ್ದು, ಎಂತ ಹಾಕುವಾಗಿಲ್ಲ. ನೀವು ಇಮಿಡಿಯೇಟ್ ನಾನು ಚೆಕ್ ಮಾಡಬೇಕು ಅಂತಂದರೆ ತಾಜಾ ಎಲೆಗಳನ್ನ ತಂದು ಅದನ್ನು ಕಷಾಯ ಮಾಡಿ ಕುಡಿತಕ್ಕಂಥದ್ದು. ಬರೀ ಇದಕ್ಕೆ ಜೇನುತುಪ್ಪ ಆಗಲಿ ಮತ್ತೊಂದು ಏನೂ ಹಾಕಬೇಡಿ. ನಿಮ್ಮ ಎದೆ ಉರಿ ಆಗ್ತಾಯಿದೆ, ಇದೆಲ್ಲದಕ್ಕೂ ಪರೀಕ್ಷೆ ಮಾಡಿ ಆ ಒಂದು ಅಮೃತ ಬಳ್ಳಿ ಎಲೆಗಳ ರಸದ ಆ ಒಂದು ವಿಶೇಷ ಕಷಾಯವನ್ನು ಸೇವನೆ ಮಾಡುತ್ತಾ ಬನ್ನಿ. ಒಂದು 2 ರಿಂದ 3 ದಿನ ಪರೀಕ್ಷೆ ಮಾಡಿ, ಅಬ್ಬಾ ಎಷ್ಟು ಅಂತಂದರೆ ಆರಾಮದಾಯಕ ಅನಿಸುತ್ತೆ. ಆ ಊರಿಗೆ ಏನೇನೋ ಮಾಡಿಕೊಂಡ್ರೆ, ನೀವು ಎಂಥದ್ದೋ ಕುಡಿತಾ ಬಂದರೆ, ನೀವು ಆ ಜಲೋಸಿನ್ ಅಂತೆ ಮತ್ತೊಂದು ದಿನದ ಏನೇನೋ ಕುಡಿದ್ರಿ. ಆದರೆ ಈ ಟಾನಿಕ್ ಇದೆಯಲ್ಲ, ಇದು ನಿಮ್ಮ ಮನೆಗೆ ಸಂಬಂಧಪಟ್ಟ ಕ್ಲಿನಿಕ್. ಇದು ನಿಮ್ಮ ಮನೆ ಹತ್ರ ಇದ್ದರೆ, ಈ ಅಮೃತ ಬಳ್ಳಿ ಇದ್ದರೆ, ಅದು ಇಲ್ಲಾಂದರೂ ಕೂಡ ತಂದುಕೊಳ್ತಿದ್ರೆ ತುಂಬ ಅದ್ಭುತವಾಗಿರುತ್ತೆ. ಇನ್ನು ಮನೆಯಲ್ಲಿ ಈ ತಂದೆ ತಾಯಿಗಳ ಮಾತು ಕೇಳೋದಿಲ್ಲ. ಏನೇನೇನೇನೋ ಅವ್ರದ್ದೇ ಆಗಿರ್ತಕ್ಕಂಥದ್ದು ಕಲರ್ ಮಾತುಗಳೆಲ್ಲ ಅವ್ರನ್ನ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ಇಲ್ಲ ನಾನು ಆಗಿಲ್ಲ ಹೀಗಿಲ್ಲ ಅಂತ ಏನೋ ಕನ್ಫ್ಯೂಸ್ ಮಾಡ್ತಾರೆ. ಇವರು ಎಷ್ಟು ಸಲ ಎಕ್ಸ್ಕ್ಯೂಸ್ ಕೊಡೋದು ಗೊತ್ತಿಲ್ಲ. ತುಂಬ ಕನ್ಫ್ಯೂಸ್ ಮಾಡ್ತಾರೆ ಮಕ್ಕಳು ತಂದೆ ತಾಯಿಗಳನ್ನು. ಒಟ್ಟಾರೆ ಅಡ್ಡದಾರಿ ಹಿಡಿದಿದ್ದಾರೆ. ಇವರು ಗೊತ್ತಿದ್ದರೂ ಕೂಡ ಅವರ ನಾಟಕ ಇವನೇನು ಮಾಡುತ್ತೆ ಅಂತಂದರೆ, ಇಲ್ಲ ಬಿಡು ಮಾಡೇ ಇಲ್ಲವೇನೋ ಅನ್ನೋ ಸುಮ್ಮನೆ ಆಗಿಸ್ಬಿಡ್ತಾರೆ. ಅಂಥ ಶಕ್ತಿ ಇರುತ್ತೆ ಈ ಕಲರ್ಫುಲ್ ಮಾತುಗಳು. ಹೌದು, ಮಕ್ಕಳು ಮಾಡೋದ್ರಿಂದ. ಅಂದರೆ ಅವರ ಅಡ್ಡದಾರಿ ತುಳಿಯಬಾರದು. ಒಟ್ಟಾರೆ ನೀವು ಹಾಕಿರೋ ಬಾರ್ಡರ್ ಲೈನ್ ದಾಟಬಾರದು. ಲಕ್ಷ್ಮಣ ರೇಖೆ ಅಂದರೆ ನನಗೆ ಜ್ಞಾಪಕ ಬರುತ್ತೆ. ಆ ರಾಮಾಯಣದ ಲಕ್ಷ್ಮಣ ರೇಖೆನೇ ಇಲ್ಲ. ಎಷ್ಟು ಸಲ ತಿರುವಿತಿರೋದ್ರು ಕಾಣಿಸಲ್ಲ ಅದು. ಬಟ್ ಗೊತ್ತಿಲ್ಲ, ಯಾರೋ ಒಂದು ಮಾಡಿ ಬಿಟ್ಬಿಡ್ತಾರೆ, ಅದು ಕೊನೆಗೆ ತೊಗೊಂಡೋಗ್ಬಿಡುತ್ತೆ ಎಲ್ಲಿಗೋ ಅದು. ಆದರೆ ಆತ ಸೀತೆಯನ್ನು ನೋಡಿಕೊಳ್ಳೋ ವಿಧಾನ ಇತ್ತು, ಅದನ್ನೇ ಆ ಮಾತುಗಳನ್ನು ರೇಖೆಗೆ ಎಳೆದು ಬಿಟ್ಟರು. ಆದರೆ ನೀವು ಮಕ್ಕಳಿಗೆ ಏನಾದರೂ ಬಾರ್ಡರ್ ಲೈನ್ ಹಾಕ್ತೀನಿ ಅಂತಂದರೆ, ನೀವು ಮಾಡಬೇಕಾಗಿರತಕ್ಕಂಥದ್ದು ನಿಮ್ಮ ಮನೆಯ 4 ದಿಕ್ಕುಗಳಿರ್ತಕ್ಕಂಥ ದೇವಸ್ಥಾನಕ್ಕೆ ರಂಗವಲ್ಯವನ್ನು ದಾನ ಮಾಡಬೇಕು. ನಿಮಗೆ ಹತ್ತಿರ ಇರತಕ್ಕಂತಹ ದೇವಸ್ಥಾನ ಇತ್ತು ಅಂತಂದರೆ ವಾರಕ್ಕೆ 1 ಬಾರಿ ಅಥವಾ ತಿಂಗಳಿಗೆ 1 ಬಾರಿ ಆದರೂ ಕೂಡ ನೀವು ಗೋಮಯದಿಂದ ಸಾರಿಸಿ ರಂಗವಲ್ಲಿ ಇಟ್ಟು ಬರ್ತಕ್ಕಂಥದ್ದು. ಅದು ಬ್ರಾಹ್ಮಿ ಸೂರ್ಯೋದಯ ಆಗೋ ಒಳಗಡೆ ನಮ್ಮ ಮಕ್ಕಳು ಬದಲಾಗಬೇಕು. ಅದಕ್ಕಾಗಿ ನಾನು ಈ ಸೇವೆ ಮಾಡ್ತಿದ್ದೇನೆ ಅಂತ ಹೇಳಿ ಒಂದು ದೇವಸ್ಥಾನದ ಹತ್ರ ಹೋಗಿ ನೀವು ಆ ಸಾರಿಸಿ ರಂಗೋಲೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಬಹುಶಃ ಏನು ಕೂಡ ಅಪೇಕ್ಷೆ ಇಟ್ಕೋಬೇಡಿ. ಬಹುಶಃ ನಿಮ್ಮ ಮಗನಲ್ಲೂ ಕೂಡ ಅಥವಾ ನಿಮ್ಮ ಮಗಳಲ್ಲೂ ಕೂಡ ಕೆಟ್ಟ ಗುಣಗಳಿದ್ದರೆ ಹಾಗೆ ಸಾರಿಸಿಬಿಡುತ್ತೆ. ಹೇಗೋ ಆ ದೇವಿ, ಆ ಭಗವಂತ ಅವನ್ನ ಸರಿದಾರಿಗೆ ತರುತ್ತಾನೆ. ಈ ಸಣ್ಣ ರೆಮಿಡಿಯನ್ನು ಮಾಡಿಕೊಳ್ಳೋದ್ರಿಂದ ರಂಗೋಲಿಯ ದಾನವನ್ನು ಅಥವಾ ನೀವು ಸಾರಿಸಿ ರಂಗೋಲಿ ಇಟ್ಟರೂ ಕೂಡ ಅಷ್ಟು ಶೀಘ್ರವಾಗಿ ಬದಲಾಗ್ತಾರೆ. ಬೇರೆ ಎಂಥ ಕೌನ್ಸಿಲಿಂಗು ಅವರಿಗೆ ಬೇಕಾಗಿಲ್ಲ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಅಚ್ಚುಕಟ್ಟಾಗಿರುವಂಥ ಮನೆ ಮದ್ದು ತಿಳಿಸ್ಕೊಟ್ರಿ ಸಂಧಿವಾತದ ಸಮಸ್ಯೆಗೆ. ಅದರ ಜೊತೆಯಲ್ಲಿ ಮಕ್ಕಳು ತಪ್ಪು ದಾರಿ ಹಿಡಿದಿದ್ರೆ ತಂದೆ ತಾಯಿಗಳು ಯಾವ ರೀತಿ ಒಂದು ರೆಮಿಡಿಯನ್ನು ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಗುರುಗಳು ಕೊಟ್ಟಿರುವಂಥ ಈ ಮಾಹಿತಿ ತಮ್ಮೆಲ್ಲರಿಗೂ ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.